ನನ್ನ ವಾರಗಿತಿಯ ಗಂಡ ಮಿಲಿಟರಿಯಲ್ಲಿ ಇದ್ದಾನೆ. ಆದರೂ ಕೂಡ ಅವಳು ಪ್ರತಿ ವರ್ಷ ಒಂದು ಮುದ್ದಾದ ಮಗುವಿಗೆ ಜನ್ಮ ನೀಡುತ್ತಾಳೆ. ಅದು ಹೇಗೆ ಸಾಧ್ಯ ಅಂತ ಅದನ್ನು ಕಂಡುಹಿಡಿಯಲು ಹೋದೆ. ಆಗ ವಿಷಯ ತಿಳಿದು ಬೆಚ್ಚಿಬಿದ್ದೆ. ನನ್ನ ವಾರಗಿತ್ತಿ ನನ್ನ ಭಾವ ಅವರಿಗೆ ಮೋಸ ಮಾಡುತ್ತಿದ್ದಾಳೆ, ನನ್ನ ಗಂಡನ ಜೊತೆ ಸೇರಿ. ಅಯ್ಯೋ, ಮುಂದೆ? ನನ್ನ ಹೆಸರು ಕಾವೇರಿ. ನಮ್ಮದು ತೀರಾ ಹಳ್ಳಿ. ಅಪ್ಪನಿಗೆ 2 ಹೆಂಡತಿಯರಿದ್ದರು. ನಾವೆಲ್ಲ 2ನೇ ಹೆಂಡತಿಯ ಮಕ್ಕಳು. ನಾನು ಮತ್ತು ನನ್ನ ತಂಗಿ, ಒಬ್ಬ ಅಣ್ಣ ಕೂಡ ಇದ್ದ. 3 ಕೂಡ ತುಂಬ ಕಷ್ಟಪಟ್ಟು ಬದುಕುತ್ತಿದ್ದೆವು. ಊರಿನ ಜನರೆಲ್ಲ ನಮ್ಮನ್ನು ಇಟ್ಟುಕೊಂಡವಳ ಮಕ್ಕಳು ಅಂತ ಕೆಟ್ಟದಾಗಿ ಮಾತನಾಡುತ್ತಿದ್ದರು. ಸ್ವಲ್ಪ ವಯಸ್ಸಿಗೆ ಬಂದ ಮೇಲೆ ನಮ್ಮನ್ನು ಕೂಡ ಅವರ ಜೊತೆ ಕರೆಯುತ್ತಿದ್ದರು ಮಂಚಕ್ಕೆ. ಇಟ್ಟುಕೊಂಡವಳ ಮಕ್ಕಳಲ್ಲವೇ, ನಿಮ್ಮದು ಕೂಡ ಅದೇ ದಾರಿ ಅಂತ. ನನ್ನನ್ನು ಮತ್ತು ನನ್ನ ತಂಗಿಯನ್ನು ಪೋಲಿ ಹುಡುಗರು ರೆಂಗಿಸಿದರು ಅಂತ ಅಣ್ಣ ಅವರಿಗೆ ಚೆನ್ನಾಗಿ ಹೊಡೆದು 1 ದಿನ ಕೂಡ ಜೈಲಿನಲ್ಲಿ ಇದ್ದ. ಮನೆಯಲ್ಲಿ ನೆಮ್ಮದಿಯೇ ಇಲ್ಲ. ನಾನು ಮತ್ತು ನನ್ನ ತಂಗಿ ದೊಡ್ಡವಳಾದ ಮೇಲೆ ಇದರಿಂದ ಅಪ್ಪ ಅಮ್ಮ ಮದುವೆ ಮಾಡಿಸಬೇಕು ಅಂತ ಯೋಚಿಸುತ್ತಿದ್ದಾರೆ. ಅಪ್ಪನಿಗೆ ಈಗ ಅನಿಸುತ್ತಿದೆ ತಾನು ಮಾಡಿದ್ದು ತಪ್ಪು. ತನ್ನ ಕ್ಷಣಿಕ ಸುಖಕ್ಕಾಗಿ 4 ಜನರ ಜೀವನ ಹಾಳು ಆಗಿ ಹೋಯಿತು. ಮೊದಲನೇ ಹೆಂಡತಿ, ಅವರ ಮಕ್ಕಳು ಚೆನ್ನಾಗಿ ಬದುಕುತ್ತಿದ್ದಾರೆ. ತನ್ನ 2ನೇ ಹೆಂಡತಿ, ಅವರ ಮಕ್ಕಳಿಗೆ ತುಂಬ ತೊಂದರೆಯಾಗುತ್ತಿದೆ. ನಾನು ಇದನ್ನು ಆದಷ್ಟು ಬೇಗ ಸರಿ ಮಾಡಬೇಕು. 2 ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಿ ಗಂಡಂದಿರ ಮನೆಗೆ ಕಳಿಸಬೇಕು. ನಂತರ ಮಗನಿಗೆ ಬೇರೆ ಊರಿನಲ್ಲಿ ಏನಾದರೂ ಬಿಸ್ನೆಸ್ ಹಾಕಿಕೊಟ್ಟರೆ 2ನೇ ಹೆಂಡತಿಯನ್ನು ಅವನ ಜೊತೆ ಕಳಿಸಿಬಿಡೋಣ. ಈ ಊರಿನಲ್ಲಿ ಇವರ ಬಗ್ಗೆ ಎಲ್ಲರಿಗೂ ಗೊತ್ತಿರುವುದರಿಂದ ತುಂಬ ಸದರವಾಗಿ ಆಡುತ್ತಾರೆ. ಇವರು ಯಾವುದೇ ಕಾರಣಕ್ಕೂ ಇಲ್ಲಿ ನೆಮ್ಮದಿಯಾಗಿ ಇರುವುದಿಲ್ಲ. ನಾನು ಮಾಡಿದ ತಪ್ಪಿಗೆ ನಾನೇ ಪ್ರಾಯಶ್ಚಿತ್ತ ಮಾಡಿಕೊಳ್ಳಬೇಕು. ಅಪ್ಪ ಆ ಪ್ರಯತ್ನದಲ್ಲಿ ಇದ್ದರು. 2-3 ಸಂಬಂಧಗಳು ಬಂದರು. ಮೊದಲು ಒಪ್ಪಿಕೊಂಡರು. ಊರಿಗೆ ಹೋದ ಮೇಲೆ ಏನಾದರೂ ನೆಪ ಹೇಳಿ ಮದುವೆಯನ್ನು ತಪ್ಪಿಸುತ್ತಿದ್ದರು. ಆಗ ಅರ್ಥವಾಯಿತು, ಈ ಊರಿನಲ್ಲಿ ಜನರು ನಾನು ಮತ್ತು ನನ್ನ ತಂಗಿಯ ಮದುವೆ ಆಗಲು ಬಿಡುವುದಿಲ್ಲ. ಅವರ ಕೆಟ್ಟ ಕೆಲಸಕ್ಕೆ ಬಳಸಿಕೊಳ್ಳಲು ನಮ್ಮನ್ನು ಹೊಂಚು ಹಾಕುತ್ತಿದ್ದರು. ಅದಕ್ಕಾಗಿ ಅಪ್ಪ ನನ್ನನ್ನು 1 ದಿನ ಚೆನ್ನಾಗಿ ರೆಡಿ ಮಾಡಿಸಿ ನಮ್ಮ ಮನೆಯವರನ್ನೆಲ್ಲ ನನ್ನ ಜೊತೆ ಕರೆದುಕೊಂಡು ಹೋದರು. ಯಾವ ವಿಷಯದ ಬಗ್ಗೆಯೂ ನಮಗೆ ಸುಳಿವು ಕೊಟ್ಟಿಲ್ಲ. ದೇವಸ್ಥಾನಕ್ಕೆ ಕರೆದುಕೊಂಡು ಹೋದರು. ತುಂಬ ಸಾಮಗ್ರಿಗಳನ್ನು ಕೂಡ ತೆಗೆದುಕೊಂಡು ಹೋದರು. ನನ್ನ ಸೋದರತ್ತೆ 2 ಬಂದಿದ್ದರು. ಅವರನ್ನು ನೋಡಿ ಆಶ್ಚರ್ಯವಾಯಿತು. ಅವರಿಗೆ ನಾವೆಂದರೆ ತುಂಬ ಪ್ರೀತಿ. ನಾವು ಹೆಣ್ಣು ಮಕ್ಕಳು ಅಂತ ಬಾಚಿ ತಬ್ಬಿಕೊಂಡರು. ಅವರು ಕೂಡ ವಿಧ ವಿಧವಾದ ಉಡುಗೊರೆಗಳನ್ನು ತಂದಿದ್ದರು. ಅಮ್ಮನಿಗೆ ವಿಷಯ ತಿಳಿದಿತ್ತು, ಆದರೆ ನನಗೆ ತಿಳಿದಿಲ್ಲ. ಇಂದು ನನ್ನ ಮದುವೆ. ಹುಡುಗ ಅತ್ತೆಯ ಸಂಬಂಧದವನು. ಅವನನ್ನು 1 ಸಲ ಕೂಡ ನಾನು ನೋಡಿಲ್ಲ. ಮನಸ್ಸಿನಲ್ಲಿ 1000 ಪ್ರಶ್ನೆಗಳು ಹುಟ್ಟಿದೆ. ಆದರೆ ನನ್ನಂಥ ಹುಡುಗಿ ಆ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕಬಾರದು. ಸಮಯ ಹೇಗೆ ಕರೆದುಕೊಂಡು ಹೋಗುತ್ತದೆ ಹಾಗೆ ಬದುಕಬೇಕು. ಮದುವೆಯನ್ನು ಕೂಡ ತುಂಬ ಖುಷಿಯಿಂದ ಒಪ್ಪಿಕೊಂಡೆ. ಕೊನೆ ಪಕ್ಷ ನನಗೆ ಮರ್ಯಾದೆ ಆಗಿ ಮದುವೆ ಆಗುತ್ತಿದೆ. ಎಲ್ಲಿ ಬೀದಿ ನಾಯಿಗಳಿಗೆ ಆಹಾರವಾಗಿ ಬಿಡುತ್ತೇನೆ ಅಂತ ಭಯವಾಗುತ್ತಿತ್ತು. ನಮ್ಮ ಊರಿನ ಜನಗಳು ಆಡುತ್ತಿದ್ದುದನ್ನು ನೋಡಿ ಕೊನೆ ಪಕ್ಷ ಈ ಸಂಬಂಧವನ್ನಾದರೂ ನಾನು ತುಂಬ ಚೆನ್ನಾಗಿ ನಿಭಾಯಿಸಿಕೊಂಡು ಹೋಗಬೇಕು. ಪುರೋಹಿತರು ಮಂತ್ರಾಕ್ಷತೆ ಹೇಳುತ್ತಿದ್ದಾರೆ. ಹುಡುಗ ಮಂಟಪದಲ್ಲಿ ಕುಳಿತಿದ್ದಾನೆ. ಹುಡುಗ ಅಷ್ಟೇನು ಚೆನ್ನಾಗಿಲ್ಲ, ಸುಮಾರಾಗಿ ಇದ್ದಾನೆ. ಸ್ವಲ್ಪ ವಯಸ್ಸಾಗಿದೆ ಜಾಸ್ತಿ ಅಂತ ಅನಿಸುತ್ತದೆ. ಹೇಗೆ ಇದ್ದರೂ ಅದನ್ನೆಲ್ಲ ಸಂಪೂರ್ಣವಾಗಿ ನಾನು ಒಪ್ಪಿಕೊಂಡು ಮದುವೆ ಆದರೆ ನೆಮ್ಮದಿಯಾಗಿ ಇರುತ್ತೇನೆ. ಕೊನೆ ಪಕ್ಷ ನನ್ನ ತವರು ಮನೆಯಲ್ಲಿ ಇದ್ದಾಗ ಇದ್ದ ಕಷ್ಟವಾದರೂ ಈ ಮನೆಯಲ್ಲಿ ಇರುವುದಿಲ್ಲ ಅಂತ ಅಂದುಕೊಂಡು ಅವನಿಗೆ ಕುತ್ತಿಗೆಯನ್ನು ಕೊಟ್ಟೆ. ಅವನು ತಾಳಿಯನ್ನು ಕಟ್ಟಿದ. 2 ಮದುವೆ ಸುಸೂತ್ರವಾಗಿ ನಡೆದು ಹೋಯಿತು. ಅಮ್ಮ ಕಣ್ಣೀರಾಕಿದಳು. ಅಣ್ಣ, ತಂಗಿ, ಅಪ್ಪ, ಅಮ್ಮ ಎಲ್ಲರೂ ಕೂಡ ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಅಳುತ್ತಿದ್ದರು. ಊರಿನ ಜನತೆಗೆಲ್ಲ ಹೇಳಿ ದೊಡ್ಡದಾಗಿ ಚಪ್ಪರ ಹಾಕಿ ನಮ್ಮ ಊರಿನಲ್ಲಿ ಮದುವೆ ಮಾಡಬೇಕು ಅಂತ ಅಂದುಕೊಂಡಿದ್ದೆ. ಆದರೆ ಆ ಅದೃಷ್ಟವನ್ನು ನೀನು ಕೇಳಿಕೊಂಡು ಬಂದಿಲ್ಲ. ಯಾರಿಗೂ ತಿಳಿಯದೆ ಕಳ್ಳತನದಲ್ಲಿ ಇಲ್ಲಿ ಮದುವೆ ಮಾಡಬೇಕಿತ್ತು ಮಗಳೇ. ನಮ್ಮನ್ನು ಕ್ಷಮಿಸು ಅಂತ ಅಮ್ಮ ಹೇಳಿದಳು. ನನಗೂ ಕೂಡ ಅದು ತಪ್ಪು ಅಂತ ಅನಿಸಿಲ್ಲ. ಜನರಿಗೆ ಹೇಳಿದ್ದರೆ ಹೊಟ್ಟೆ ಹುರಿ ಏನಾದರೂ ಮಾಡಿ ಮದುವೆ ತಪ್ಪಿಸುತ್ತಿದ್ದರು. ಅವರಿಗೆ ವಿಷಯ ತಿಳಿದಿದ್ದರೆ. ಮದುವೆಯಾದ ಹುಡುಗಿಯಲ್ಲಿ 1000 ಬದಲಾವಣೆಯಾಗುತ್ತದೆ.
ನನ್ನಲ್ಲೂ ಕೂಡ ಹೊಸ ಹೊಸ ಬದಲಾವಣೆಗಳು ಆಗಲು ಶುರುವಾದವು. ಅಪ್ಪ ಅಮ್ಮನಿಗೆ ವಿದಾಯ ಹೇಳಿ ಅಳುತ್ತಾ ಹುಡುಗನ ಜೊತೆ ಗಂಡನ ಮನೆಗೆ ಬಂದೆ. ದಾರಿ ಉದ್ದಕ್ಕೂ ಗಂಡ ಕೂಡ ನನ್ನ ಜೊತೆ ಏನೂ ಮಾತನಾಡಲಿಲ್ಲ. ನಾನು ಕೂಡ ಅವನ ಜೊತೆ ಏನೂ ಮಾತನಾಡಲಿಲ್ಲ. ಇಬ್ಬರೂ ಕೂಡ ತುಂಬ ಸೈಲೆಂಟ್ ಆಗಿ ಇದ್ದೆವು. ಸಡನ್ ಆಗಿ ಮದುವೆ ಆಗಿದ್ದರಿಂದ ನನಗೆ ಈ ಬದಲಾವಣೆಗಳನ್ನು ಅರಗಿಸಿಕೊಳ್ಳುವುದು ಸ್ವಲ್ಪ ಕಷ್ಟವಾಗುತ್ತಿದೆ. ಆದರೆ ಅರಗಿಸಿಕೊಳ್ಳಲೇಬೇಕು. ಮೊದಲ ರಾತ್ರಿಯಲ್ಲಿ ಸ್ವಲ್ಪ ಭಯವಾಗುತ್ತಿತ್ತು. ಆದರೆ ನನ್ನ ಭಯವನ್ನು ಅರಿತ ನನ್ನ ಗಂಡ ನನಗೆ ತುಂಬ ಸುಸ್ತಾಗಿದೆ, ಮಲಗಬೇಕು ಅಂತ ಹೇಳಿ ಮಲಗಿದ. ನನಗೆ ಇನ್ನೂ ಕೂಡ ಅವನ ಹೆಸರು ಏನೋ ಅಂತ ತಿಳಿದಿಲ್ಲ. ಅವನು ಮಾತನಾಡಿದರೆ ರಾತ್ರಿ ಪೂರ್ತಿ ಮಾತನಾಡುತ್ತಿದ್ದೆ. ನನಗೆ ಎಲ್ಲ ವಿಷಯಗಳ ಬಗ್ಗೆ ಮಾಹಿತಿ ಬೇಕಿತ್ತು. ಇನ್ನು ಅವನೇ ಮಲಗಿದ ಮೇಲೆ ನಾನು ಏನು ಕತೆ ಅಂತ ನಾನು ಮಲಗಿದ್ದೆ. ಬೆಳಿಗ್ಗೆ ಎದ್ದು ಬೇಗ ರೆಡಿಯಾಗಿ ಹೊರಗಡೆ ಹೋದೆ. ಹೋದ ತಕ್ಷಣ ನನ್ನ ವಾರಗಿತ್ತಿ ಎಲ್ಲ ಕೆಲಸವನ್ನು ಮಾಡಿ ಮುಗಿಸಿದ್ದಳು. ಅವಳು ನೋಡಲು ತುಂಬ ಸುಂದರವಾಗಿದ್ದಳು. ನನಗೆ ಸಂಕೋಚ ಅಂತ ತಿಳಿದು ಅವಳೇ ನನ್ನ ಜೊತೆ ಮಾತನಾಡುತ್ತಿದ್ದಳು. ಮೇಲೆ ಬಿದ್ದು ನಂತರ ಅವಳು ನನಗೆ ಸ್ವಂತ ಅಕ್ಕನ ರೀತಿ ಹಾಗೆ ಬಿಟ್ಟಿದ್ದಳು. ಅಷ್ಟೊಂದು ಕಂಫರ್ಟನ್ನು ಕೊಡುತ್ತಿದ್ದಳು. ಆ ಮನೆಯಲ್ಲಿ ಎಲ್ಲರಿಗಿಂತ ಯಾವ ವಿಷಯವನ್ನು ಬೇಕಾದರೂ ನಾನು ನನ್ನ ವಾರಗಿತ್ತಿಯ ಹತ್ತಿರ ಹಿಂದೆ ಮುಂದೆ ಯೋಚಿಸದೆ ಹೇಳಬಹುದು ಅಂತ ಅಂದುಕೊಂಡೆ. ಮಾತಿನ ಮಧ್ಯೆ ಅರ್ಥವಾಯಿತು ಅವರು ಪ್ರೆಗ್ನೆಂಟ್ ಅಂತ. ಅವರ ಗಂಡ ಮಿಲಿಟರಿಯಲ್ಲಿ ಇದ್ದಾರೆ ಅಂತ. ಅವರು ಮಿಲಿಟರಿಗೆ ಹೋಗಿ 6 ತಿಂಗಳಾಗಿದೆ. ಆದರೆ ಅಕ್ಕ 4 ತಿಂಗಳ ಪ್ರೆಗ್ನೆಂಟ್. ಅದು ಹೇಗೆ ಸಾಧ್ಯ? ಒಂದು ಬಾರಿ ಕೇಳಿದರೆ ವಿಷಯವನ್ನು ಒಂದೊಂದು ರೀತಿ ಹೇಳುತ್ತಾರೆ. ಅತ್ತೆ ಒಂದು ರೀತಿ ಅವರ ಬಗ್ಗೆ ಹೇಳಿದರೆ ಅವರು ಒಂದು ರೀತಿ ಹೇಳುತ್ತಾರೆ. ನನ್ನ ಗಂಡ ಅಂತೂ ಅವರ ಬಗ್ಗೆ ಮಾತೇ ಆಡುವುದಿಲ್ಲ, ಬಾಯಿ ಮುಚ್ಚಿರುತ್ತಾರೆ. ಈಗ ವಿಷಯ ಅರ್ಥವಾಗುತ್ತಿದೆ ನನಗೆ, ಏನೋ ಇಲ್ಲಿ ಕೆಟ್ಟು ಹೋಗಿದೆ ಅಂತ. ನಂತರ ನನಗೆ ನನ್ನ ಸಂಸಾರ ನೆನಪಿಗೆ ಬಂತು. ಮದುವೆಯಾಗಿ ತಿಂಗಳಾಗುತ್ತಾ ಬಂತು. ಇನ್ನೂ ಕೂಡ ನನ್ನ ಗಂಡ ನನ್ನನ್ನು ಮುಟ್ಟಿಲ್ಲ. ಅದನ್ನು ಸರಿ ಮಾಡಿಕೊಳ್ಳಬೇಕು. ಬೇರೆಯವರ ಸಂಸಾರದ ವಿಷಯ ನನಗೆ ಏಕೆ? ಹೀಗೆ ಸಮಯ ಕಳೆಯಿತು. ನಾನು ನನ್ನ ಗಂಡನ ಹತ್ತಿರ ಹೋದರೂ ಅವರು ದೂರ ಹೋಗುತ್ತಿದ್ದರು. ಕಾರಣ ಕೇಳಿದರೆ ಇನ್ನೂ ಸ್ವಲ್ಪ ದಿನ ಬೇಕು, ನಾನು ತುಂಬ ಸಾಲ ಮಾಡಿಕೊಂಡಿರುವೆ, ಅವೆಲ್ಲ ತೀರಿಸಬೇಕು, ಆ ನಂತರ ಮಕ್ಕಳು. ಈಗಲೇ ಮಕ್ಕಳಾದರೆ ತುಂಬ ಕಷ್ಟವಾಗುತ್ತದೆ. ನನ್ನ ಅಪ್ಪ ನಮ್ಮ ಪಾಲಿನ ಆಸ್ತಿಯನ್ನು ಇಟ್ಟಿದ್ದಾರೆ, ಅದನ್ನು ಮಾರಿದರೆ ಸ್ವಲ್ಪ ದುಡ್ಡು ಬರುತ್ತದೆ. ನಿಮ್ಮ ಸಾಲವನ್ನು ತೀರಿಸಿಕೊಳ್ಳಿ ಅಂದೆ. ಅವರು ವ್ಯಂಗ್ಯವಾಗಿ ನಕ್ಕಿ ಹೋದರು. ಅಷ್ಟೇ. ನನ್ನ ವಾರಗಿತ್ತಿಗೆ ಡೆಲಿವರಿ ಆಯಿತು. ಮುದ್ದಾದ ಗಂಡು ಮಗು ಆಯಿತು. ಅವಳು ಕಣ್ಣೀರು ಹಾಕುತ್ತಿದ್ದಳು. ಗಂಡನನ್ನು ನೆನೆಸಿಕೊಂಡಿರಬೇಕು ಅಂತ ನಾನು ಸಮಾಧಾನ ಮಾಡಿದೆ. ಫೋನಿನಲ್ಲಿ ಇಬ್ಬರು ಮಾತನಾಡುತ್ತಿದ್ದರು. ಆದರೆ ಮಗುವನ್ನು ನೋಡಲು ಮಗುವಿನ ಅಪ್ಪ ಬರಲೇ ಇಲ್ಲ. ಅವಳು ಇನ್ನೂ ಸ್ವಲ್ಪ ವೀಕ್ ಆದಳು ಅಂತ ಅನಿಸುತ್ತಿತ್ತು. ಮಗುವಿಗೆ ಈಗ 5 ತಿಂಗಳು. ನಾಮಕರಣವೆಲ್ಲ ಆದ ದಿನ ಪುನಃ ನನ್ನ ವಾರಗಿತ್ತಿ ವಾಂತಿ ಮಾಡುತ್ತಿದ್ದಾಳೆ. ಆಗ ಡಾಕ್ಟರ್ ಹೇಳಿದ್ದಾರೆ, ಮಗು ಇಷ್ಟು ಚಿಕ್ಕದು, ಇಷ್ಟು ಬೇಗ ಹೇಗೆ ನೀವು ಪ್ರೆಗ್ನೆಂಟ್ ಆದಿರಿ ಅಂತ. ಪುನಃ ಪ್ರೆಗ್ನೆಂಟ್? ಅದು ಹೇಗೆ ಸಾಧ್ಯ? ಗಂಡ ಬಂದೇ ಇಲ್ಲ. ಮನೆಯಲ್ಲಿ ಒಬ್ಬರೂ ಕೂಡ ಒಂದೇ ಒಂದು ಮಾತು ಕೂಡ ಆಕೆಯನ್ನು ಬೈದಿಲ್ಲ, ಈ ಮಗು ಯಾರದು ಅಂತ. ಇದು 3ನೇ ಮಗು. ಆಕೆಗೆ ಮೊದಲೇ ಒಬ್ಬಳು ಮಗಳಿದ್ದಳು, 2ನೇದು ಗಂಡು ಮಗು, 3ನೇ ಮಗುವಿಗೆ ಪ್ರೆಗ್ನೆಂಟ್ ಆಗಿದ್ದಾಳೆ. ನಂಬಲು ಸಾಧ್ಯವಾಗಲಿಲ್ಲ. ನಿಧಾನವಾಗಿ ಅನಿಸಿತು, ಯಾರ ಜೊತೆಯಾದರೂ ಅಕ್ರಮ ಸಂಬಂಧ ಇಟ್ಟುಕೊಂಡಿರಬಹುದು. ಗಂಡ ಬರೋದಿಲ್ಲ ಅಂತ ತಿಳಿದು ಅದನ್ನು ಅರಗಿಸಿಕೊಳ್ಳಲು ಕೂಡ ಸಾಧ್ಯವಾಗುತ್ತಿಲ್ಲ. ಯಾರು ಹೋಗುತ್ತಾರೆ? ಆಕೆ ರೂಮಿಗೆ ಯಾರೂ ಹೋಗುವುದಿಲ್ಲ. ಪ್ರತಿಯೊಂದು ಗಮನಿಸುತ್ತಿದ್ದೆ. ನಾವು ದೇವಸ್ಥಾನದಿಂದ ಬರುವ ಹೊತ್ತಿಗೆ ಆತ ನನ್ನ ವಾರಗಿತ್ತಿಯ ರೂಮಿನಿಂದ ಹೊರಗೆ ಬರುತ್ತಾನೆ. ಇದು ಮೊದಲ ಬಾರಿಯಲ್ಲ, ತುಂಬಾ ಬಾರಿ. ಕೇಳಿದರೆ ಮಕ್ಕಳನ್ನು ಆಟ ಆಡಿಸುತ್ತಿದ್ದೆ ಅಂತ ಹೇಳುತ್ತಾರೆ. ರೂಮಿನಲ್ಲಿ ಹೇಗೆ? ಹಾಲಿನಲ್ಲಿ ಆಟ ಆಡಿಸಬಹುದು ಅಲ್ಲವೇ? ನನ್ನ ಮಾವ ಈ ವಯಸ್ಸಿನಲ್ಲಿ ಏನಾದರೂ ತಪ್ಪು ಮಾಡುತ್ತಿರಬಹುದು ಅನ್ನುವ ಆಲೋಚನೆ ಬಂತು. ನಂತರ ಮುಂದೆ ಆಲೋಚಿಸಿದರೆ ನನ್ನ ಗಂಡ ಕೂಡ ಅವಳಿಗೆ ತುಂಬಾ ಕ್ಲೋಸ್ ಇರುತ್ತಾನೆ. ಅವಳ ಕಷ್ಟ ಸುಖ ವಿಚಾರಿಸುವುದು, ಅವಳ ಮಗುವಿನ ಬಗ್ಗೆ ಕೇರ್ ಮಾಡುವುದು ಅತಿಯಾಗಿ. ನಾನು ಮಾರ್ಕೆಟ್ಗೆ ಹೋಗಿದ್ದವಳು ಬರುವುದು ಸ್ವಲ್ಪ ಲೇಟ್ ಆಯಿತು. ನನ್ನ ಗಂಡ ಮತ್ತು ಆಕೆ ಇಬ್ಬರೂ ಕೂಡ ನಗುತ್ತಾ ಜೋರಾಗಿ ಮಾತನಾಡುತ್ತಿದ್ದರು ಹಾಲಿನಲ್ಲಿ. ಎಂದೂ ಕೂಡ ನನ್ನ ಗಂಡ ಇಷ್ಟೊಂದು ಖುಷಿಯಾಗಿ ಮಾತನಾಡಲಿಲ್ಲ ಯಾರ ಜೊತೆಯೋ. ಆದರೆ ಆಕೆಯ ಜೊತೆ ತುಂಬ ಖುಷಿಯಿಂದ ಮಾತನಾಡುತ್ತಾನೆ. ಆಕೆಗಾಗಿ ಏನು ಮಾಡಲು ಕೂಡ ಕಾತುರದಿಂದ ಕಾಯುತ್ತಿರುತ್ತಾನೆ. ಅತ್ತೆ ಏನಾದರೂ ಸ್ವಲ್ಪ ನೆಗೆಟಿವ್ ಅವರ ಬಗ್ಗೆ ಹೇಳಿದರೆ ಜಗಳ ಮಾಡುತ್ತಾನೆ.
ನನ್ನ ಗಂಡ ಅಥವಾ ಮಾವ ಇಬ್ಬರಲ್ಲಿ ಯಾರ ಜೊತೆಯಾದರೂ ಅಕ್ರಮ ಸಂಬಂಧ ಇರಬೇಕು. ದಿನದಿಂದ ದಿನಕ್ಕೆ ಆಕೆಯ ಹೊಟ್ಟೆ ದಪ್ಪ ಆಗುತ್ತಿದೆ. ಗಂಡ ಇಲ್ಲದೇ ಇರುವವಳು ಪ್ರೆಗ್ನೆಂಟ್. ಗಂಡ ಜೊತೆಯಲ್ಲಿ ಇದ್ದರೂ ಕೂಡ ಒಮ್ಮೆ ಕೂಡ ನನ್ನ ಗಂಡ ಮುಟ್ಟಿಲ್ಲ ಅಥವಾ ಆಕೆಯ ಮೇಲೆ ಆಸೆ ಇದ್ದು ನನ್ನನ್ನು ಮನೆ ಕೆಲಸಕ್ಕೆ ಅಂತ ಮದುವೆ ಆಗಿರಬಹುದು. ಈ ರೀತಿ 10 ಹಲವು ಯೋಚನೆಗಳು ಬಂತು. ನನ್ನ ಆರೋಗ್ಯ ಸಂಪೂರ್ಣವಾಗಿ ಹಾಳಾಗಿ ಹೋಯಿತು. ಬೇರೆಯವರ ಹತ್ತಿರ ಹೇಳಿದರೆ ಸಾಕ್ಷಿ ಕೇಳುತ್ತಾರೆ, ಆದರೆ ನನ್ನ ಕಣ್ಣುಗಳೇ ಸಾಕ್ಷಿ ಅಂತ ಹೇಳಿದರೆ ಯಾರು ನಂಬುತ್ತಾರೆ? ಮಾವ ಅವಳಿಗೆ ತೋರಿಸುವ ಪ್ರೀತಿ, ನನ್ನ ಗಂಡ ಅವಳಿಗೆ ತೋರಿಸುವ ಪ್ರೀತಿ ಸಾಮಾನ್ಯವಾಗಿಲ್ಲ. ನನ್ನ ಆರೋಗ್ಯ ಸಂಪೂರ್ಣವಾಗಿ ಹದಗೆಟ್ಟಿತು. ಆಸ್ಪತ್ರೆಗೂ ಕೂಡ ಅಡ್ಮಿಟ್ ಆಗಿದ್ದೆ. 3 ದಿನ. ಈ ವಿಷಯವನ್ನು ಯಾರ ಬಳಿ ಹೇಳಲಿ? ಹೆತ್ತವರ ಹತ್ತಿರ ಹೇಳಿದರೆ ದುಃಖ ಪಡುತ್ತಾರೆ. ಅವರುಗಳಿಗೆ ಸಹಿಸಿಕೊಳ್ಳುವ ಶಕ್ತಿ ಇರುವುದಿಲ್ಲ. ಇಲ್ಲಿ ಹೇಳಿದರೆ ಜಗಳವಾಗುತ್ತದೆ ಅಥವಾ ನೀನು ಬೇಡ ಅವಳು ಮಾತ್ರ ಸಾಕು ಅಂತ ಮನೆಯಿಂದ ಹೊರಗಡೆ ಹಾಕಿದರೆ ಏನು ಮಾಡಲಿ? 3 ದಿನ ಆಸ್ಪತ್ರೆಯಲ್ಲಿ ಇದ್ದು ಬಂದೆ. ಈಗ ಪರವಾಗಿಲ್ಲ ಅಂತ ಅನಿಸಿದರೂ ತುಂಬಾ ಸುಸ್ತು. ಬಂದ ತಕ್ಷಣ ನಿದ್ರಿಸಿದೆ. ಎಚ್ಚರವಾದಾಗ ಯಾರೂ ಇರಲಿಲ್ಲ. ನನ್ನ ಪಕ್ಕ ನನ್ನ ಗಂಡನನ್ನು ಹುಡುಕುತ್ತಾ ಹಾಲಿಗೆ ಬಂದೆ. ಆಗ ನನ್ನ ವಾರಗಿತಿಯ ರೂಮಿನಿಂದ ನನ್ನ ಗಂಡ ಮತ್ತು ಅವಳ ಮಾತುಗಳು ಜೋರಾಗಿ ಕೇಳಿಸುತ್ತಿತ್ತು. ಕೋಪದಿಂದ ಅವಳ ರೂಮಿನ ಕಡೆ ನಡೆದೆ. 2ರಲ್ಲಿ ಒಂದು, ಯಾವುದಾದರೂ ಒಂದಾಗಬೇಕು. ಎಷ್ಟು ದಿನ ಅಂತ ಕಷ್ಟಪಡುವುದು? ನರಳಿ ಸಾಯೋದು ಅಂತ ರೂಮಿನ ಹತ್ತಿರ ಬಂದು ಬಾಗಿಲನ್ನು ಜೋರಾಗಿ ತಳ್ಳಿ ಅವರನ್ನು ಜೋರಾಗಿ ಬೈಯಲು ಬಾಯಿ ತೆಗೆದೆ. ಅಷ್ಟರಲ್ಲಿ ಎದುರುಗಡೆ ಇದ್ದ ದೃಶ್ಯವನ್ನು ನೋಡಿ ನಾನು ಬೆಚ್ಚಿಬಿದ್ದೆ. ನನ್ನ ವಾರಗಿತ್ತಿ ಒಂದು ಕಾಲು ಇಲ್ಲದ ಮನುಷ್ಯನ ಆರೈಕೆ ಮಾಡುತ್ತಿದ್ದಾಳೆ. ಮಾವ ಮತ್ತು ನನ್ನ ಗಂಡ ಸಹಾಯ ಮಾಡುತ್ತಿದ್ದಾರೆ ಅವಳಿಗೆ ಆ ಮನುಷ್ಯನ ಆರೈಕೆ ಮಾಡಲು. ನನ್ನನ್ನು ನೋಡಿ ಎಲ್ಲರೂ ಸ್ವಲ್ಪ ಬೇಸರ ಮಾಡಿಕೊಂಡರು. ಅಷ್ಟರಲ್ಲಿ ಆ ಮನುಷ್ಯನೇ, ಅತ್ತಿಗೆ, ನಾನು ನಿಮಗೆ ಮೈದುನ ಆಗಬೇಕು, ನಿಮ್ಮ ಗಂಡನ ತಮ್ಮ. ಈಕೆ ನಿಮ್ಮ ಮೈದುನನ ಹೆಂಡತಿ. ಕಾಲೇಜು ದಿನಗಳಲ್ಲೇ ನಾವಿಬ್ಬರು ಪ್ರೀತಿಸಿ ಮದುವೆ ಆದೆವು. ನನ್ನ ಹೆಂಡತಿ ಆಗರ್ಭ ಶ್ರೀಮಂತರ ಮಗಳು. ಅವಳನ್ನು ಅವರ ಅಪ್ಪ ಅಮ್ಮ ತುಂಬ ಚೆನ್ನಾಗಿ ಸಾಕಿದ್ದರು. ಆದರೆ ಅವಳಿಗೆ ನನ್ನ ಮೇಲೆ ಪ್ರೀತಿ ಆಯಿತು. ಅವರು ಎಂದೂ ಕೂಡ ನಮ್ಮಿಬ್ಬರ ಸಂಬಂಧವನ್ನು ಒಪ್ಪಿಕೊಂಡಿಲ್ಲ. ಕೊನೆಗೆ ಓಡಿ ಹೋಗಿ ಮದುವೆ ಮಾಡಿಕೊಂಡು ಸಂಸಾರ ಮಾಡುತ್ತಿದ್ದೆವು. ಆಗ ಅವರ ಅಪ್ಪ ಅಮ್ಮ ರೌಡಿಗಳನ್ನು ಬಿಟ್ಟು ನನಗೆ ಚೆನ್ನಾಗಿ ಓಡಿಸಿ ಆಕ್ಸಿಡೆಂಟ್ ಮಾಡಿಸಿದರು. ಅದರ ಫಲ ನನಗೆ ಒಂದು ಕಾಲು ಹೋಯಿತು. ಆನಂತರ ಅಪ್ಪ ಅಮ್ಮ ಅಣ್ಣ ಇಲ್ಲಿಗೆ ಕರೆದುಕೊಂಡು ಬಂದು ನನ್ನ ಆರೈಕೆ ಮಾಡಿದರು. ಪುನಃ ನನ್ನ ಮೇಲೆ ಅಟ್ಯಾಕ್ ಮಾಡಲು ಪ್ರಯತ್ನಿಸಿದರು. ಆಗ ನಾನು ಮಿಲಿಟರಿಗೆ ಕೆಲಸಕ್ಕೆ ಹೋಗಿದ್ದೇನೆ, ಕಾಲು ಸರಿ ಹೋಯಿತು ಅಂತ ಹೇಳಿದರು. ನಾನು ಇದೇ ರೂಮಿನಲ್ಲಿ ಇರುವ ವಿಷಯ ಅವರಿಗೆ ತಿಳಿದರೆ ಎಂದೂ ಕೂಡ ನನ್ನನ್ನು ಬದುಕಲು ಬಿಡುವುದಿಲ್ಲ. ನನ್ನ ಜೊತೆ ನಿಮ್ಮನ್ನೂ ಕೂಡ ಬಿಡುವುದಿಲ್ಲ. ಪ್ಲೀಸ್ ಯಾರ ಜೊತೆ ಹೇಳಬೇಡಿ. ಈ ನನ್ನ ಸಮಸ್ಯೆಯಿಂದ ಅಣ್ಣ ನಿಮ್ಮ ಜೊತೆ ಸರಿಯಾಗಿ ಸಮಯ ಕಳೆಯಲು ಸಾಧ್ಯವಾಗುತ್ತಿಲ್ಲ. ಯಾವಾಗಲೂ ನನ್ನ ಹರಕೆಯಲ್ಲೇ ಇರುತ್ತಾರೆ ಅಂತ ಕಣ್ಣೀರು ಹಾಕಿದ. ನಾನು ಏನೂ ಮಾತನಾಡದೆ ನನ್ನ ರೂಮಿನಲ್ಲಿ ಬಂದು ಕುಳಿತೆ. ಹಿಂದೆ ನನ್ನ ಗಂಡ ಕೂಡ ಬಂದರು. ನಾನು ಅವರ ಹತ್ತಿರ ಒಂದೇ ಒಂದು ಮಾತು ಕೇಳಿದ್ದು, ನಿಮ್ಮ ತಮ್ಮನ ಹೆಂಡತಿಯ ಅಪ್ಪ ಅಮ್ಮನ ಅಡ್ರೆಸ್ ಕೊಡಿ ಅಂತ. ಅದಕ್ಕೆ ಅವರು, ಅಲ್ಲಿ ಹೋಗಿ ನೀನು ಏನು ಮಾಡುತ್ತೀಯ? ನಾವು ಎಷ್ಟು ಮಾತನಾಡಿದರೂ ಅವರ ಹೃದಯ ಕರಗುವುದಿಲ್ಲ. ಕ್ರೂರಿಗಳು ಅವರು ಅಂತ ಹೇಳಿದರು. ಬಲವಂತವಾಗಿ ಅವರಿಂದ ಅಡ್ರೆಸ್ ಅನ್ನು ತೆಗೆದುಕೊಂಡು ನನ್ನ ಗಂಡನ ತಮ್ಮನ ಕೊನೆ ಮಗುವನ್ನು, ಅಂದರೆ 6 ತಿಂಗಳ ಮಗುವನ್ನು ಎತ್ತಿಕೊಂಡು ಅವರ ಅಜ್ಜಿ ತಾತನ ಮನೆಗೆ ಹೋಗಿ ಆ ಮಗುವನ್ನು ಅವರ ಮುಂದೆ ಇಟ್ಟೆ. ಇದು ನಿಮ್ಮ ಮಗಳ ಮಗು. ಈ ಮಗುವಿನ ಮೇಲೆ ದ್ವೇಷ ಸಾಧಿಸಿ ಇದನ್ನು ಕೂಡ ನೀವು ಸಾಯಿಸುತ್ತೀರಾ? ನಮ್ಮ ಮನೆಯವರಿಗೆ ಎಷ್ಟು ಕಷ್ಟ ಕೊಡುತ್ತಾ ಇದ್ದೀರಾ? ಅವರಿಬ್ಬರು ಪ್ರೀತಿಸಿ ನೆಮ್ಮದಿಯಾಗಿ ಸಂಸಾರ ಮಾಡಲು ಕೂಡ ಬಿಡುತ್ತಿಲ್ಲ. ದುಡ್ಡಿನಲ್ಲಿ ನಾವು ನಿಮಗಿಂತ ಬಡವರು ಇರಬಹುದು, ಪ್ರೀತಿಯಲ್ಲಿ ಇಲ್ಲ. ಆಕೆ ಆ ಮನೆಯಲ್ಲಿ ನೆಮ್ಮದಿಯಾಗಿ ಇರುತ್ತಾಳೆ. ಅಪ್ಪ ಅಮ್ಮ ಬಯಸುವುದು ಮಕ್ಕಳು ನೆಮ್ಮದಿಯಾಗಿ ಇರಬೇಕು ಅಂತ ಅನ್ನೋದನ್ನ ಮಾತ್ರ ಅಲ್ಲವೇ? ನಿಮಗೆ ಯಾಕೆ ಇಷ್ಟೊಂದು ಸಾಧನೆ? ಆ ಮಗುವಿನ ಮುಖ ನೋಡಿ ಅಂತ ಹೇಳಿದೆ. ಅಷ್ಟರಲ್ಲಿ ಆ ಎಳೆ ಮಗು ಅಳಲು ಶುರು ಮಾಡಿತು. ಅದರ ಜೊತೆಗೆ ಆ ಮಗುವಿನ ಅಜ್ಜಿ ತಾತ ಕೂಡ ಅಳಲು ಶುರು ಮಾಡಿದರು. ಮಗುವನ್ನು ಬಾಚಿ ತಬ್ಬಿಕೊಂಡು ಮುತ್ತನ್ನು ಕೊಡಲು ಶುರು ಮಾಡಿದರು. ನಾವು ತುಂಬಾ ತಪ್ಪು ಮಾಡಿದ್ದೇವೆ. ನಾವು ತುಂಬಾ ಶ್ರೀಮಂತರು, ಅವರು ಬಡವರು, ಬೇರೆ ಜಾತಿ. ಜನರು ಏನು ಅಂದುಕೊಳ್ಳುತ್ತಾರೆ? ಎಲ್ಲಕ್ಕಿಂತ ಹೆಚ್ಚಿಗೆ ನಮ್ಮ ಸಂಬಂಧಿಕರು ಆಡಿಕೊಳ್ಳುವಂತೆ ಮಾಡಿದಳು ಅನ್ನುವ ಕೋಪದಿಂದ ದ್ವೇಷ ಸಾಧಿಸಿದೆವು. ಆದರೆ ಅವಳು ಅವನನ್ನೇ ಸಂಪೂರ್ಣವಾಗಿ ಒಪ್ಪಿಕೊಂಡು 3 ಮಕ್ಕಳಾದ ಮೇಲೆ
ಇನ್ನು ಆ ದ್ವೇಷ ಸಾಧನೆಗೆ ಅರ್ಥವಿಲ್ಲ ಅಂತ ಹೇಳಿದರು. ಕೊನೆಗೆ ಅವರನ್ನೂ ಕೂಡ ನಮ್ಮ ಮನೆಗೆ ಕರೆದುಕೊಂಡು ಬಂದೆ. ಅವರ ಅಳಿಯ ಮತ್ತು ಮಗಳ ಪರಿಸ್ಥಿತಿಯನ್ನು ನೆನೆದು ಅವರು ಪಶ್ಚಾತ್ತಾಪದಿಂದ ಕಣ್ಣೀರು ಹಾಕಿದರು. ನಂತರ ತಮ್ಮ ಅಳಿಯನನ್ನು ಒಂದು ದೊಡ್ಡ ಆಸ್ಪತ್ರೆಗೆ ಸೇರಿಸಿ ಕಾಲಿಗೆ ಇನ್ನೂ ಉತ್ತಮವಾದ ಟ್ರೀಟ್ಮೆಂಟ್ ಅನ್ನು ಕೊಡಿಸಿದರು. ಈಗ ನಿಧಾನವಾಗಿ ಅವರ ಕಾಲಿನಲ್ಲಿ ಸ್ವಾಧೀನ ಬರುತ್ತಿದೆ. ನನ್ನ ಗಂಡನ ತಮ್ಮ ಮತ್ತು ಆತನ ಹೆಂಡತಿ ಮಕ್ಕಳು ಎಲ್ಲ ಅವರ ಅಪ್ಪ ಅಮ್ಮನ ಮನೆಯಲ್ಲಿ ನೆಮ್ಮದಿಯಾಗಿ ಇದ್ದಾರೆ. ಅವರು ಅಗರ್ಭ ಶ್ರೀಮಂತರಾಗಿದ್ದರಿಂದ ಮೊಮ್ಮಕ್ಕಳು ಮಕ್ಕಳು ಎಲ್ಲರೂ ಕೂಡ ಸುಖವನ್ನು ಅನುಭವಿಸಬೇಕು ಅನ್ನುವುದು ಅವರ ಅಪ್ಪನ ಆಸೆ. ನಾವು ಕೂಡ ಆಗಿಂದ ಹಾಗೆ ಹೋಗಿ ಬರುತ್ತೇವೆ. ಇದಕ್ಕೆಲ್ಲ ಕಾರಣ ನಾನೇ ಅಂತ ತಿಳಿದು ನನ್ನ ಗಂಡ ನನ್ನನ್ನು ತುಂಬಾ ಪ್ರೀತಿಸುತ್ತಾನೆ. ಮನೆಯಲ್ಲೂ ಕೂಡ ನನಗೆ ಗೌರವ ಹೆಚ್ಚಾಗಿದೆ. ಈಗ ನನ್ನ ಮತ್ತು ನನ್ನ ಗಂಡನ ಸಂಬಂಧ ಸಂಪೂರ್ಣವಾಗಿ ಸರಿ ಹೋಗಿ ನಾನು ಕೂಡ 2 ತಿಂಗಳ ಗರ್ಭಿಣಿ. ಈ ಕ್ಷಣದ ಸುಖವನ್ನು ಅನುಭವಿಸುತ್ತಿದ್ದೇನೆ. ಈಗ ಇಲ್ಲಿ ನನ್ನ ಮನೆಯಲ್ಲಿ ಎಲ್ಲರೂ ಕೂಡ ನನ್ನ ಹಾರೈಕೆ ಮಾಡುತ್ತಿದ್ದಾರೆ. ನನ್ನ ಸಂಸಾರ ಸರಿ ಹೋಯಿತು. ಯಾವಾಗಲೂ ಒಂದು ಭಯವಿತ್ತು, ನನ್ನ ತಾಯಿಯಂತೆ ಎಲ್ಲಿ ನನ್ನ ಬದುಕು ಆಗಿಬಿಡುತ್ತದೆ ಅಂತ. ಅಷ್ಟೇ ಅಲ್ಲ, ತಂಗಿಗೂ ಕೂಡ ಮದುವೆ ಆಯಿತು. ಈ ಮದುವೆ ನನ್ನ ಗಂಡನೇ ಹುಡುಗನನ್ನು ಹುಡುಕಿ ಮಾಡಿದ್ದು. ಅವಳು ಕೂಡ ಅವಳ ಗಂಡನ ಮನೆಯಲ್ಲಿ ನೆಮ್ಮದಿಯಾಗಿದ್ದಾಳೆ. ಅಣ್ಣ ಅಮ್ಮ ಇದೇ ಊರಿನಲ್ಲಿ ಇದ್ದಾರೆ. ಅಣ್ಣನಿಗೆ ಒಂದು ಒಳ್ಳೆಯ ಕಂಪನಿಯಲ್ಲಿ ಕೆಲಸ ಸಿಕ್ಕಿದೆ. ಬದುಕಿನಲ್ಲಿ ಪರಿಸ್ಥಿತಿಗಳು ಯಾವಾಗಲೂ ಬದಲಾಗುತ್ತವೆ. ಒಮ್ಮೆ ಕಷ್ಟವಿದ್ದರೆ ಯಾವಾಗಲೂ ಕಷ್ಟ ಇರುವುದಿಲ್ಲ. ಅದಕ್ಕೆ ನಮ್ಮ ಬದುಕು ಉದಾಹರಣೆ. ಕಣ್ಣೀರಿನಲ್ಲಿ ಕೈ ತೊಳೆದೆವು ಒಂದು ದಿನ, ಆದರೆ ಈಗ ನೆಮ್ಮದಿಯಾಗಿ ಸುಖದಿಂದ ಬದುಕುತ್ತಿದ್ದೇವೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.